ಹೇ ಗೈಸ್, ಸಮ್ ಹಿಯರ್. ಹಲೋ. ಸೊ ಇವತ್ತು ನಾವಿಬ್ರು ಒಂದು ಫನ್ನಿ ಗೇಮ್ ಆಟಾಡುವಂತಿದ್ದೀವಿ. ಒಂದು 20 ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ತಗೊಂಡ್ ಬಂದಿದ್ದೀವಿ. ಸೊ ಇಬ್ರು ಆನ್ಸರ್ ಮಾಡ್ತೀವಿ. ಓಕೆ, ಲೆಟ್ಸ್ ಸ್ಟಾರ್ಟ್. ನೆಕ್ಸ್ಟ್ ಕ್ವೆಶನ್. ನಾನೊಂದು ದಿನಕ್ಕೆ ಹುಡುಗ ಆಗಿದ್ರೆ ನೀವು ನನ್ನನ್ನು ಡೇಟ್ ಮಾಡ್ತಾ ಇದ್ರಾ? ಎಸ್, ಆಫ್ ಕೋರ್ಸ್. Okay, my answer is also yes. Okay, what's that one thing about me that annoys you but you won't admit? ವ್ಲಾಗ್ ಅಲ್ಲಿ ಒಂದು ವ್ಯಾ ಆ ಥರ ಮಾಡೋದು. ಅದಾ? ನನಗೆ ನೀವು ನನ್ನನ್ನು ಬಿಟ್ಟು ಬೇರೆಯವರನ್ನು ಬಂಗಾರ ಬಿಂಗಾರ ಅಂತ ಕರೆಯುವುದು ಕ್ರಿಂಜ್ ಅಂತ ಕಾಣ್ತದೆ, ಬಟ್ ಸ್ಟಿಲ್ ಓಕೆ ಫೈನ್. ಓಕೆ, ನಾವಿಬ್ರು ಫೈಟ್ ಮಾಡಿದ್ರೆ ಯಾರು ವಿನ್ ಆಗ್ತಾರೆ ಯಾವಾಗ್ಲೂ? Relax and take notes while I take totes of the marijuana smoke. Oh, you wanna ನನ್ನಿಂದ ಆಗಲ್ಲ. ಎಸ್, ನಾನೇ ನಾನು ಬಿಟ್ಟು ಕೊಡುದಿಲ್ಲ. ಓಕೆ ದೆನ್, ವಾಟ್ಸ್ ದ ಮೋಸ್ಟ್ ಟಾಕ್ಸಿಕ್ ಥಿಂಗ್ ಯು ಹ್ಯಾವ್ ಎವರ್ ಡನ್? ಆ ಥರ ಏನು ಮಾಡಲಿಲ್ಲ ಟಾಕ್ಸಿಕ್ ಆಗಿ. ಸೀರಿಯಸ್ಲಿ ಅದು ಸೀಕ್ರೆಟ್ ಅದೆಲ್ಲ ಹೇಳ್ಬೋದು, ಹೇಳಿದ್ರೆ. ಹೇಳಿ ಆಗಿಲ್ಲ. ಅಯ್ಯೋ ಅದು ಸತ್ಯ. ಓಕೆ, ನನ್ನದೆಂತ ಅಂದ್ರೆ ಇವರ ಜೊತೆ ಯಾರಾದ್ರೂ ಕ್ಲೋಸ್ ಆದ್ರೆ ಅವರು ಸ್ವಲ್ಪ ದೂರ ಅಂದ್ರೆ ತುಂಬಾ ಕ್ಲೋಸ್ ಆಗಿದ್ರೆ ದೂರ ಆಗಿಸ್ಲಿ ಅಂತ ಐ ವಿಲ್ ಥಿಂಕ್. ವಾಟ್ಸ್ ಯುವರ್ ಬಿಗ್ಗೆಸ್ಟ್ ರೆಡ್ ಫ್ಲಾಗ್? ಸಿಟ್ಟು ಬರೋದು ಫ್ರೆಂಡ್ಸ್ ಹತ್ರ ಅಲ್ಲ, ಫ್ಯಾಮಿಲಿ ಜೊತೆ. ನನಗೆ ಎಲ್ಲರ ಜೊತೆ ಬರ್ತದೆ ಸಿಟ್ಟು. ನನಗೆ ಮೂಡ್ ಸ್ವಿಂಗ್ಸ್ ರಪ ಈಗ ನಗಡಿ ಇದ್ರೆ ಈಗ ರಪ್ಪ ಕೂಗ್ಲಿಕ್ಕೆ ಬರ್ತದೆ, ರಪ್ಪ ಸಿಟ್ಟು ಸಹ ಬರ್ತದೆ. ವಿಚ್ ಎಕ್ಸ್ ಆರ್ ಕ್ರಾಶ್ ಡು ಯು ರಿಗ್ರೆಟ್ ದ ಮೋಸ್ಟ್? ನೋ 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 ಸೀರಿಯಸ್ಲಿ ಇಲ್ಲ. ನನ್ನದು ಸಹ ಹೇಳಲಿಕ್ಕೆ ಆಗುದಿಲ್ಲ. ಓಕೆ, ಇಫ್ ಯು ಕುಡ್ ಡಿಲೀಟ್ ಒನ್ ಮೆಮೊರಿ ಫ್ರಮ್ ಯುವರ್ ಲೈಫ್ ವಾಟ್ ವುಡ್ ಇಟ್ ಬಿ? ಕಾಲೇಜಿನ ಬ್ಯಾಡ್ ಡೇಸ್ ಗೈಸ್. ಲೆಕ್ಚರ್ಸ್ ಕೈಯಿಂದ ಬೈಗಳು ತಿಂದದ್ದು ಇವತ್ತೇ. ಓಕೆ, ನಾನು ಪೇರೆಂಟ್ಸ್ ಇಂದ ದೂರ ಇದ್ದದ್ದು, ಐ ಮೀನ್ ಹಾಸ್ಟೆಲ್ ಅಲ್ಲಿ ಇರುವಾಗ ಅದು. ಓಕೆ, ಹೂ ಇಸ್ ದ ಪ್ರಿಟಿಯೆಸ್ಟ್ ಗರ್ಲ್ ಯು ನೋ? ನನ್ನನ್ನು ಬಿಟ್ಟು. ತ್ರಿಷಾ. ಫೈನ್, ಇಟ್ಸ್ ಓಕೆ. ಓಕೆ, ಇಫ್ ಯು ಹ್ಯಾಡ್ ಟು ಬ್ಲಾಕ್ ಒನ್ ಪರ್ಸನ್ ಫಾರ್ ಎವರ್ ಹೂ ವುಡ್ ಇಟ್ ಬಿ? ಬ್ಲಾಕ್ ಅಂತ ಯಾರು ಸಹ ಇಲ್ಲ ಗೈಸ್, ನೋ ಒನ್. ನನಗೆ ಒಬ್ರು ಕಾಲ್ ಮಾಡಿ ಇರಿಟೇಟ್ ಮಾಡ್ತಾರೆ, ಅಂದ್ರೆ ಟಾರ್ಚರ್ ಮಾಡ್ತಾರೆ. ಗಣೇಶ್ LK ಅಂತ ಯಾರ ಪೂಕಿ ಜನ, ಅವರನ್ನು. ವಾಟ್ಸ್ ದ ವರ್ಸ್ಟ್ ಔಟ್ಫಿಟ್ ಐ ಹ್ಯಾವ್ ಎವರ್ ವರ್ನ್? ವರ್ಸ್ಟ್ ಔಟ್ಫಿಟಾ? ನಾನು ವರ್ಸ್ಟ್ ಔಟ್ಫಿಟ್ ಹಾಕಿದ್ದು ಯಾವುದು? ಕ್ಯಾಟ್ರಿಂಗ್ ಡ್ರೆಸ್ ಗೈಸ್. ನಾನು ಕಾಣುದಿಲ್ಲ ಕ್ಯಾಟ್ರಿಂಗಿಗೆ ಕರೆಯುವುದಿಲ್ಲ. ಬೇಡ ಕ್ಯಾಟ್ರಿಂಗ್. ಎಲ್ಲಿ ಹೋಗ್ಲಿಕ್ಕೆ ನನ್ನದು ಎಂತ, ನನ್ನದು ನಂಗೆ ಯಾವ್ದು ಫೀಲ್ ಆಗ್ಲಿಲ್ಲ. ಓಕೆ, ವಾಟ್ಸ್ ದ ಪ್ರಿಟಿಯೆಸ್ಟ್ ಥಿಂಗ್ ಯು ಹ್ಯಾವ್ ಎವರ್ ಡನ್? ಪ್ರಿಟಿಯೆಸ್ಟ್ ಥಿಂಗ್ ಎವರ್ ಡನ್? ಎಂತ ಹುಡುಗಿ ತರ ಪೋಸ್ ಕೊಡುದೆಲ್ಲ ನನಗೆ ಬರುದಿಲ್ಲ ಗೈಸ್. ಸೊ ಅದರ ಪ್ರಿಟಿಯೆಸ್ಟ್ ಥಿಂಗ್ ಎಲ್ಲ ಮಾಡ್ಲಿಲ್ಲ ಇಷ್ಟವರೆಗೆ. ಕಾಗೆ ಸಹ ಕಾಗೆ ಕಟ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಓಕೆ ಫೈನ್, ಇರ್ಲಿ, ನನಗೆ ಆನ್ಸರ್ ಗೊತ್ತಿಲ್ಲ ಇದಕ್ಕೆ. ನಾನು ಪೂಕಿ ತರ ಪೋಸ್ ಕೊಡ್ತೀನಿ, ಅದೇ. ಕ್ಯೂಟ್. ಓಕೆ, ಒಂದು ವರ್ಡ್ ಕಂಡಿಡ್ದನು ಯಾವ ಇದು ನನ್ನ ಪಾಡದು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಇಫ್ ಯು ಕುಡ್ ಚೇಂಜ್ ಒನ್ ಥಿಂಗ್ ಅಬೌಟ್ ಯೋರ್ ಸೆಲ್ಫ್ ವಾಟ್ ವುಡ್ ಇಟ್ ಬಿ? ಕೋಪ ಕಂಟ್ರೋಲ್ ಮಾಡೋದು, ಲೇಜಿನೆಸ್ ಬಿಡೋದು, ಕರೆಕ್ಟ್ ಆಗಿ ವರ್ಕೌಟ್ ಮಾಡೋದು, ಡಯಟ್ ಪ್ಲಾನ್.
ಈ ತರ ಎಲ್ಲ ಚಲ್ಲು ಮಾಡ್ಬಾರ್ದು ಬ್ರೋ. ನಿಜ ಹಾನೆಸ್ಟ್ ಆಗಿ. ಬಟ್ ಲೈಫ್ ಅಲ್ಲಿ ಈ ತರ ಎಲ್ಲ ಮಾಡಿಲ್ಲ. ಬಟ್ ಮಾಡ್ಬೇಕು ಅಂತ ಇದ್ರೆ ಸಾಗುದಿಲ್ಲ. ನೆಗಡಿ, ನೋ ಪ್ರಾಬ್ಲಮ್. ನಿಮಗೆಂತ? ಅದೇ ನಾನು ತುಂಬಾ ಲೇಜಿ ಇದ್ದೇನೆ. ಹೊರ ಮಾತ್ರ ಒಂದೊಂದು ಸಲ ಮಾತ್ರ ಲೇಜಿ ಇದ್ದೇನೆ. ನಗಡ್ಬೇಡಿ. ಅಷ್ಟೇ. ವಾಟ್ಸ್ ಒನ್ ಥಿಂಗ್ ಯುಡ್ ನೆವರ್ ಫರ್ಗಿವ್ ಇನ್ ಅ ರಿಲೇಶನ್ಶಿಪ್? ಟ್ರಸ್ಟ್ ಕಳ್ಕೊಳ್ಳೋದು ಗೈಸ್. ಸೇಮ್, ಟ್ರಸ್ಟ್ ಬ್ರೇಕ್ ಮಾಡುದು. ಮತ್ತೆ ನಮ್ಮ ಹಿಂದೆ ಎಂತ ಎಂತ ಮಾತಾಡುದು, ಹಿಂದೆ ಎಂತ ಎಂತ ಮಾತಾಡುದು ಅದೆಲ್ಲ. ಪೂಕಿದ ಮಕ್ಕಳು. ಕ್ಯೂಟ್ ಮೆನ್ಷನ್ ಮಾಡ್ತೀನಿ ಅಲ್ಲಿ. ಕ್ಯೂಟ್ ಅಂತ ಆ ವರ್ಡ್ ಯೂಸ್ ಮಾಡಿದ್ರೆ ಕ್ಯೂಟ್ ಅಂತ ಅರ್ಥ. ಓಕೆ, ಮಾತಾಡಿ ಆದ್ಮೇಲೆ ಮೈಕ್ ತಗೊಂಡ್ ಬಂದಿರ್ತಾರೆ. It's okay, fine. Who would you trust more, your bestie or your boyfriend? ಬಾಯ್ ಫ್ರೆಂಡ್ ಇದ್ರೆ ತಾನೇ ಟ್ರಸ್ಟ್ ಮಾಡ್ಲಿಕ್ಕೆ. ಬೆಸ್ಟ್ ಟ್ರಸ್ಟ್ ಮಾಡ್ಲಿಕ್ಕೆ. In case ಇದ್ರೆ in case. ಇಲ್ಲ ಗೈ. In case ಇದ್ರೆ ಬೆಸ್ಟಿ. ನನಗೆ ಬಾಯ್ ಫ್ರೆಂಡ್ ಸಿಕ್ಕಿದ್ರೆ ಸಹ ಈಗ ಇಲ್ಲ, ಇನ್ನು ಸಿಕ್ಕಿದ್ರೆ ಮಿನಿ ಅವರು ನೆಕ್ಸ್ಟ್ ಸಿಗುದಲ್ಲ, ಫಸ್ಟ್ ಬೆಸ್ಟ್ ಫ್ರೆಂಡ್ ಅಲ್ಲ, ಅದಕ್ಕೆ ಆಬ್ವಿಯಸ್ಲಿ ಬೆಸ್ಟ್ ಫ್ರೆಂಡ್. ಓಕೆ, ನೆಕ್ಸ್ಟ್ ಕ್ವೆಶನ್. ಇಫ್ ಯು ಹ್ಯಾಡ್ ಟು ರೇಟ್ ಮೈ ಪರ್ಸನಾಲಿಟಿ ಫ್ರಮ್ 1 to 10, ವಾಟ್ ವುಡ್ ಇಟ್ ಬಿ? 9. 1% ಯಾರಿಗೆ? 1% ವ್ಯಾಗ್ ಹೋಗ್ತದೆ. ನನ್ನದು 9.5. ಯಾಕೆಂದ್ರೆ ನನ್ನನ್ನು ಬಿಟ್ಟು ಅವರು ಬೇರೆಯವರ ಜೊತೆ ಕ್ಲೋಸ್ ಇರ್ತಾರೆ. ಅಂಡ್ ಐ ಲಿಟ್ರಲಿ ಹೇಟ್ ದಟ್. Okay, next question. If you could swap lives with me for a day, what's the first thing you'd do? 10 ಪೋಸ್ಟ್ ತೆಗೆದು ಪೋಸ್ಟ್ ಹಾಕುದು. ಓಕೆ, ನಾನು ನೀವಾಗಿದ್ರೆ ಮಿನಿ ಎಲ್ಲರಿಗೆ ತಾಳ್ಮೆ ಅಂತ ಹೇಳಿದ್ರೆ ಎಂತ ಅಂತ ಹೇಳಿ ಕೊಡ್ತಾ ಇದ್ದೆ. ಓಕೆ, what's the most embarrassing thing you have ever done in public? ಇದೆ ಯೂಟ್ಯೂಬ್ಗೆ ವಿಡಿಯೋ ಮಾಡುದು. ನಾನು ಹುಚ್ಚರ ತರ ನಗಡುದು. 100%. Next question. If your life was a movie, what would it be called? ಸರಿ ಇಲ್ಲದ ಹಣೆ ಬರಹ. ನಾನು ಯಾರು? ನಾನು ಯಾಕೆ ಇಲ್ಲಿ ಇದ್ದೀನಿ? Okay, next question. Which celebrity would you marry instantly if you got the chance? ತಲಪತಿ ವಿಜಯ್. Me, Kicha. Okay. Next question. What's your most useless talent? ಸ್ಲೀಪಿಂಗ್ ಅಂಡ್ ಈಟಿಂಗ್. Laziness. Okay. Okay, next question. What's the weirdest dream you have ever had? ಕಿಸ್ಸಿಂಗ್ ಮೈ ಬೆಸ್ಟ್ ಫ್ರೆಂಡ್. ನೀನಲ್ಲ ಆಯ್ತಾ? ಬೇರೆ ಯಾರು? ನಾನೇ ಇಟ್ ವಾಸ್ ಮೀ. ಓಕೆ, ನನಗೆ ವಿಯರ್ಡೆಸ್ಟ್ ಡ್ರೀಮ್, ಒಂದು ಸಲ ನಾನು ಹಾಸ್ಟೆಲ್ ಅಲ್ಲಿ ಇದ್ದೆ ಆಯ್ತಾ. ಒಂದು ಸಲ ಅಲ್ಲ, 8th 9th 10th. ಓಕೆ, ಐ ವಾಸ್ ಇನ್ ಹಾಸ್ಟೆಲ್. ಆಗ ನಮಗೆ ಅಲ್ಲೆಲ್ಲ ಪೇರೆಂಟ್ಸ್ ಹತ್ರ ವೀಕಲ್ಲಿ ಓನ್ಲಿ ಟ್ವೈಸ್ ಮಾತಾಡ್ಲಿಕ್ಕಿತ್ತು. ಅದು ಸಹ ಜಸ್ಟ್ ಫಾರ್ 15 minutes ಮಾತಾಡ್ಲಿಕ್ಕೆ ಇರ್ತಾ ಇತ್ತು. ಸೊ ಆಬ್ವಿಯಸ್ಲಿ ನಾವು ಪೇರೆಂಟ್ಸನ್ನೆಲ್ಲ ತುಂಬ ಮಿಸ್ ಮಾಡ್ತಾ ಇದ್ವಿ. ಒಂದು ದಿನ ಅರ್ಲಿ ಮಾರ್ನಿಂಗ್ ನಮಗೆ 5:30 ಸಮಥಿಂಗ್ ಎದ್ದೇಳಲಿಕ್ಕೆ ಇರ್ತದೆ ಅಲ್ಲಿ.
ಸೊ ಆ ಟೈಮಲ್ಲಿ ಎದ್ದೇಳೋದು ಹತ್ತಿರ ಟೈಮಲ್ಲಿ ನನಗೆ ಒಂದು ಕನಸು ಬಿತ್ತು. ಎಂತ ಅಂದ್ರೆ ನಾನು ಫುಲ್ ಎಷ್ಟೋ ತುಂಬಾ ಮೇಲೆ ಫ್ಲೋರ್ ಅಲ್ಲಿ ಇದ್ದೇನೆ. ಯಾವ್ದು ಫ್ಲೋರ್ ಅಂತ ಸಹ ನಂಗೆ ಗೊತ್ತಿಲ್ಲ. ಓಕೆ, ನನಗೆ ಆ ಫ್ಲೋರ್ ಅಲ್ಲಿ ಆ ಫುಲ್ ಮೇಲದ ಫ್ಲೋರ್ ಅಲ್ಲಿ ವಿಂಡೋ ಇರ್ತದೆ. ಆ ವಿಂಡೋದಿಂದ ತುಂಬಾ ಕೆಳಗೆ ರೋಡ್ ಅಲ್ಲಿ ಮಮ್ಮಿ ಡಿಪೋಗೆ ಹಾಲು ತಗೊಂಡು ಹೋಗ್ತಾ ಇರ್ತಾರೆ. ಓಕೆ, ಹಾಲು ತಗೊಂಡು ಹೋಗ್ತಾ ಇರ್ತಾರೆ, ಗೊತ್ತುಂಟಾ ನಿಮಗೆ? ಓಕೆ, ಹಾಲು ತಗೊಂಡು ಹೋಗ್ತಾ ಇರ್ತಾರೆ. ನಾನು ಎಷ್ಟೋ ಟೈಮ್ ಆಗಿದ್ಮೇಲೆ ಮಮ್ಮಿಗೆ ಸಿಗುದು. ಸೊ ಮಮ್ಮಿಗೆ ನನ್ನ ಮೇಲಿಂದ ಮಾಡ್ತಾ ಇರ್ತೇನೆ. ಮಾತ್ರ ಮಮ್ಮಿಗೆ ಕೇಳುದಿಲ್ಲ, ಯಾಕೆಂದ್ರೆ ನನ್ನದು ವಾಯ್ಸ್ ಸಹ ಬರ್ತಾ ಇದ್ದಿಲ್ಲ. ಲಾಸ್ಟಿಗೆ ಮಮ್ಮಿ ಅಂತ ಕರೆದು ಲಾಸ್ಟಿಗೆ ನಾನು ಜೋರ್ ಮಮ್ಮಿ ಅಂತ ಹೇಳ್ತೇನೆ. ಆಗ ಎಲ್ಲರೂ ಸಹ ಎದ್ದು ನೋಡ್ತಾರೆ. ಅದು ಒಂಥರ ಸ್ಟ್ರೇಂಜ್ ಇರ್ತದೆ. ಮತ್ತೆ ಇನ್ನೊಂದು ಎಂತ ಅಂದ್ರೆ, ಎಂತದೋ ಒಂದು ಡ್ರೀಮ್ ಮನೆಯಲ್ಲಿ ಎಂತದ ಮಲಗಿರುವಾಗ ಒಂದು ಡ್ರೀಮ್ ಬರ್ತದೆ. ಎಷ್ಟು ಎಂತ ಇಮೋಷನಲ್ ಡ್ರೀಮ್ ಅಂದ್ರೆ, ನಾನು ನಿದ್ರೆಯಲ್ಲಿಯೇ ಕೂಗಿದ್ದೇನೆ. ಕೂಗಿ ನನಗೆ ಕಣ್ಣು ಒರೆಸುವಾಗ ಇಲ್ಲ ಟಿಯರ್ಸ್ ಉಂಟು. ಟಿಯರ್ಸ್ ಉಂಟು. ಟಿಯರ್ಸ್ ಅನ್ನು ಒರೆಸುವಾಗ ಗೊತ್ತು ನಾನು ರಿಯಲ್ ಆಗಿ ಕೂಗ್ತಾ ಇದ್ದೇನೆ ಅಂತ. One eternity later. ಆಯ್ತು, ಮತ್ತೆ ನಾನು ಎದ್ದು ನಗಡಿದೆ ಅಷ್ಟೇ. Next question. If you had to eat only one food forever, what would it be? ಪಾನಿಪುರಿ. Same. And ನನಗೆ chicken. I love chicken. ಫಿಶ್. ಮೇರಾ ಪ್ಯಾರ್. I love seafood. I love you. She likes it. If you were arrested, what would your friends assume it was for? ಡಿಪ್ರೆಷನ್ಗೆ ಹೋದ್ರು. ಆ ಥರ ನನಗೇನು ನನ್ನದು, ನಾನು ಹೆಲ್ಮೆಟ್ ಹಾಕದೆ ಜೋರ್ ಗಾಡಿ ಸ್ಪೀಡ್ ಅಲ್ಲಿ ಗಾಡಿ ನಾನು ಹೈ ಸ್ಪೀಡ್ ಹೋಗಿ ಎಂತಾದ್ರು ಆಗಿದೆ ಅಂತ ಅನ್ಕೊಂಡು ಅಲ್ಲ ಅಸ್ಯೂಮ್ ಮಾಡ್ತಾರೆ ಅಂತ. ವಾಟ್ಸ್ ದ ಡಂಬೆಸ್ಟ್ ಥಿಂಗ್ ಯು ಬಿಲೀವ್ಡ್ ಆಸ್ ಅ ಕಿಡ್? ಕತ್ತಲೆ ದೆವ್ವ ಉಂಟು. ನಾನು ಚಿಕ್ಕ ಇರುವಾಗ ಯೂಶಲಿ ನಾವು ಪಪಾಯ ಅವ್ರ ಎಂತ ವಾಟರ್ಮೆಲನ್ ಎಲ್ಲ ತಿನ್ನುವಾಗ ಅದ್ರಲ್ಲಿ ಸೀಡ್ಸ್ ಇರ್ತದೆ ಅಲ್ಲ, ಅದು ತಿಂದ್ರೆ ನಮ್ಮ ಹೊಟ್ಟೆನಿಂದ ಹೊರಗೆ ಪ್ಲಾಂಟ್ ಆಗ್ತದೆ ಅಂತ ನಾನು ಅನ್ಕೊಂತಾ ಇದ್ದೆ ಚಿಕ್ಕ ಇರುವಾಗ. ಓಕೆ, ನೆಕ್ಸ್ಟ್ ಕ್ವೆಶನ್. ಇಫ್ ಯು ಕುಡ್ ಮೇಕ್ ಒನ್ ರೂಲ್ ದಟ್ ಎವ್ರಿ ಒನ್ ಮಸ್ಟ್ ಫಾಲೋ, ವಾಟ್ ವುಡ್ ಇಟ್ ಬಿ? ಕಾಸ್ಟ್ ನೋಡ್ಬಾರ್ದು, ನೋ ರಿಲಿಜನ್, ಎಲ್ಲರೂ ಈಕ್ವಲ್ ಆಗಿ ನೋಡ್ಬೇಕು. ಅದೇ. ಮತ್ತೆ ನನ್ನದು ಎಂತ ಅಂದ್ರೆ, ಯಾರು ಯಾರಿಗೆ ಸಹ ಪಾರ್ಶಾಲಿಟಿ ಮಾಡಬಾರ್ದು. ಇನ್ಫ್ಯಾಕ್ಟ್ ಡಿಸ್ಕ್ರಿಮಿನೇಷನ್ ಅದೆಲ್ಲ ಮಾಡಬಾರ್ದು. ಇದೊಂದೇ ನಾವು ಸೀರಿಯಸ್ ಅಲ್ಲಿ ಹೇಳಿದ್ದು. ಅದು ಕಾಮಿಡಿಗೆ ತಗೊಂಡಿದ್ದೀವಿ. ಓಕೆ, ಇಫ್ ಯು ವರ್ ಅ ವಿಲನ್, ವಾಟ್ ವುಡ್ ಯೋರ್ ಈವಿಲ್ ಪ್ಲಾನ್ ಬಿ? ಕಿಲ್ಲಿಂಗ್ ರೇಪಿಸ್ಟ್ ಗೈಸ್. ಮೀ ಸಪೋರ್ಟಿಂಗ್ ಹರ್. ಸೀರಿಯಸ್ ವಿಷಯವನ್ನ ಕಾಮಿಡಿ ಮಾಡಿದ್ರು. ಸೀರಿಯಸ್ ಕಿಲ್ಲಿಂಗ್ ಸಾರಿ, ನಾನು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೆ. Yes. ಇದು ಎಂತ ಕತ್ತಿಯನ್ನು ಇಟ್ಕೊಂಡು ಸ್ಟಾರ್ಟ್ ಮಾಡೋದು ನಾನು, ಕಿಲ್ ಮಾಡೋದು ಅವರು. ಕಿಲ್ ಮಾಡಿದ್ರು. ಐ ವುಡ್ ಸಪೋರ್ಟ್ ಹರ್. ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ ಪ್ಲೀಸ್ ಕಾಮೆಂಟ್ ಮಾಡಿ. ಓಕೆ, ಫೈರ್ ಇಮೋಜಿ ಹಾಕಿ. Question. What's your biggest I can't believe I did that moment? BCA ಓದೋದು ಗೈಸ್. BCA lecturers please note ನಿಮ್ಮ ಸ್ಟೂಡೆಂಟ್ ಎಂತ ಹೇಳಿದ್ರು ಅಂತ. ನಾನು ನಿಜ BCA ಓದಲಿಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ, ಬಟ್ ಮನೆಗೆ ತಗೊಂಡು ಬಂದು ಹಾಕಿದ್ರು, ಓದಿದ್ದೇನೆ. 10th ಅಲ್ಲಿ ಪಾಸ್ ಆಗಿದ್ದು. Okay, to be honest. Okay. Next question. If you could read minds, whose mind would you read first? ನಾನು ಇವ್ರದ್ದು. ಇವ್ರದ್ದು. ಕೋರ್ಸ್ ಇವ್ರದ್ದು. Next question. What's a secret you have never told anyone? Maybe small secrets ಆಗಿರ್ಬೋದು, ದೊಡ್ಡ secrets. What is that? ಸೀಕ್ರೆಟ್ ಅಂತ ಎಂತ ಇದೆ ನನಗೆ ಸತ್ಯ ನೆನಪಿಲ್ಲ. ಸೊ ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆ ಗೈಸ್, ಗೊತ್ತಿಲ್ಲ. ನನಗೆ ಆ ಥರ ಸೀಕ್ರೆಟ್ ನಮ್ಮ ಹತ್ರ ಇಲ್ಲ, ಅದಕ್ಕೆ ನಮ್ಗೆ ಗೊತ್ತಿಲ್ಲ ಅಷ್ಟೇ. ಎಷ್ಟು ಥಿಂಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದೇ ಟ್ರುತ್. ಇಬ್ರಿಗೆ ಆ ಥರ ಸೀಕ್ರೆಟ್ ಅಂತ ಹೇಳಿಲ್ಲ. ಅವರೆಲ್ಲ ನಂಗೆ ಹೇಳ್ತಾರೆ, ನಾನೆಲ್ಲ ಅವ್ರಿಗೆ ಹೇಳ್ತೇನೆ. ಮೇ ಬಿ ಅದನ್ನು ಬಿಟ್ಟು ಬೇರೆ ಎಂಥದ್ದು ಇರ್ಬೋದು, ಗೊತ್ತಿಲ್ಲ. ಅದೇ, ಒಂದು ಸಲ ನಾನು ಈವ್ನಿಂಗ್ ಎದ್ದು ಬ್ರಷ್ ಮಾಡಿದ್ದೆ, ಅದು ಮಾರ್ನಿಂಗ್ ಅಂತ ಅನ್ಕೊಂಡು.
ಅಷ್ಟೇ. If you could only wear one outfit forever, what would it look like? ನೈಟ್ ಡ್ರೆಸ್ ಕಂಫರ್ಟೇಬಲ್ ಆಗಿರ್ಬೋದು. Okay. ನಾನು ನೋಡಿ. ಎಂತ ನಾನು ಟ್ರೆಡಿಷನಲ್ ವೇರ್ ಇಲ್ಲಾಂದ್ರೆ ವೆಸ್ಟರ್ನ್, ಬಟ್ ಟ್ರೆಡಿಷನಲ್ ಸ್ವಲ್ಪ ಕಮ್ಮಿ. ಓಕೆ, ವೆಸ್ಟರ್ನ್ ವೇರ್ ಐ ಕ್ಯಾನ್ ಸೇ. ನೆಕ್ಸ್ಟ್ ಕ್ವೆಶನ್, ವಾಟ್ಸ್ ದ ಫನಿಯೆಸ್ಟ್ ಲೈ ಯು ಹ್ಯಾವ್ ಎವರ್ ಟೋಲ್ಡ್? ಫನ್ನಿಯಸ್ಲಿ ಕ್ಲಾಸಲ್ಲಿ ಯಾರಾದ್ರು ಫ್ರೆಂಡ್ಸ್ ಫುಲ್ ಬ್ಯುಸಿಯಾಗಿ ಬರೀತಿದ್ರೆ ಯಾರಾದ್ರು ಮ್ಯಾಮ್ ಕರೆದ್ರು ಹೋಗು ಅಲ್ಲಿ ಕರೀತಿದ್ದಾರೆ ಅಂತ ಹೇಳುದು, ಅವರೆದ್ದು ಓಡ್ತಾರೆ. ಇನ್ನು ಮುಂದೆ ಇವರು ಹಾಗೆಲ್ಲ ಚೀಟ್ ಮಾಡಿದ್ರೆ ನೀವು ಅದಕ್ಕೆಲ್ಲ ಅದೆಲ್ಲ ಟ್ರಸ್ಟ್ ಮಾಡ್ಬೇಡಿ. ಓಕೆ, ನನ್ನದೆಂತ, ಕೆಲವೊಮ್ಮೆ ಮಮ್ಮಿ ಕೇಳ್ತಾರೆ ಹೊರಗಿಂದ ತಿಂದು ಬಂದ್ಯಾ ಅಂತ. ಐ ವಿಲ್ ಸೇ ನೋ ನೋ ನೋ. ಅನಿಮಲ್ಸ್ ಕುಡ್ ಟಾಕ್, ವಿಚ್ ಅನಿಮಲ್ ವುಡ್ ಬಿ ದ ರೂಡೆಸ್ಟ್? ಬೆಕ್ಕು, ಕ್ಯಾಟ್. Huh? ಕಾಸ್ ಯಾವಾಗ್ಲೂ ಅದನ್ನ ಇಟ್ಕೊಂಡು ಮುದ್ದು ಮಾಡ್ತಾ ಇರ್ತಾರೆ. ಅಂಡ್ ಐ ಲವ್ ಕ್ಯಾಟ್ಸ್. ಅದ್ರ ರೋಮ್ ಎಲ್ಲ ಹರಡಿ, ರೋಮ್ ಎಲ್ಲ ಬಾಯಿಗೆ ಹೋಗಿ ಇದು ಕಟ್ಟು ಕಟ್ಟು ಮಗ. ಕಟ್ ಮಾಡುದಿಲ್ಲ. Okay, next question. If you could time travel, would you go to the past or future? ಫಾಸ್ಟ್ Of course, past. ನಾವು ಚಿಕ್ಕ ಇರುವಾಗ ಚೈಲ್ಡ್ಹುಡ್. ಮೆಮೊರೀಸ್. Yeah. ನಾವು ಚಿಕ್ಕ ಇರುವಾಗ ತುಂಬಾ ಎಂಜಾಯ್ ಮಾಡ್ತಿದ್ವಿ, ಬಟ್ ಈಗ ಅದು ಬಾಂಡ್ಸ್ ಎಲ್ಲ ಇಲ್ಲ. ಉಂಟು, ಸ್ವಲ್ಪ ಉಂಟು, ಬಟ್ ನಾಟ್ ಆಸ್ ಸೇಮ್ ಆಸ್ ಬಿಫೋರ್. ಅಂದ್ರೆ ಈಗ ಫೋನ್ ಉಂಟು, ಎಲ್ಲ ಟಿವಿ, ಅದರಲ್ಲಿ ಮುಂಚೆ ನಾವು ಚಿಕ್ಕ ಇರುವಾಗ ಎಲ್ಲರೂ ಆಟ ಆಡ್ತಾ ಇದ್ವಿ ಒಟ್ಟಿಗೆ ಒಟ್ಟಿಗೆ. And that's the thing which I miss. Okay. What's one thing you'd never survive without? ಫುಡ್. Same. Food. Nannadu fast food. Okay, fast food. Okay. If we started a business together, what it would be and why? ಪಾನಿಪುರಿ ಬಿಸ್ನೆಸ್ ನಾವೇ ಸೇಲ್ ಮಾಡ್ತೇವೆ, ನಾವೇ ತಿಂತೇವೆ. Same. Fast food business. Of course, of course. ನಾನು ಅವರಿಗೆ ಮಾಡಿ ಕೊಡ್ತೇನೆ, ಅವ್ರು ನಿಮಗೆ ಮಾಡಿ. Okay. ಎಲ್ಲ ಕ್ವೆಶನ್ಸ್ ಮುಗೀತು. Yeah. ನಿಮಗೆಲ್ಲ ಮೇ ಬಿ ಬೋರ್ ಹೊಡಿಲಿಕ್ಕೆ ಇಲ್ಲ ಅನ್ಸುತ್ತೆ ನಿಮಗೆ. ಸ್ವಲ್ಪ ಸ್ವಲ್ಪ ಬೋರ್ ಹೊಡಿದ್ರೆ ಸಹ ಪ್ಲೀಸ್ ಅಡ್ಜಸ್ಟ್ ಮಾಡಿ. Yeah. ಬಿಕಾಸ್ ನಾವು ಫಸ್ಟ್ ಟೈಮ್ ಈ ತರ ಒಂದು ಗೇಮ್ಸ್ ಎಲ್ಲ ಆಡಿ ಫನ್ನಿಸ್ ಕ್ವೆಶನ್ಸ್ ಎಲ್ಲ ಕೇಳುದು. ಅಂಡ್ ಇವರು ರೀಸೆಂಟ್ ಆಗಿ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದಷ್ಟೇ. ಸೊ ಗೈಸ್, ಎಲ್ಲರೂ ಇವರಿಗೆ ಸಬ್ಸ್ಕ್ರೈಬ್ ಮಾಡಿ, ಇವರ ವಿಡಿಯೋಸ್ಗೆಲ್ಲ ಎಲ್ಲ ಲೈಕ್ಸ್ ಕೊಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ, ಇವರಿಗೆ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಎಲ್ರು ಸೇಫ್ ಆಗಿರಿ, ಹ್ಯಾಪಿ ಆಗಿರಿ. ಲವ್ ಯು ಆಲ್. ಸಿ ಬೈ. ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ಲ ಗೈಸ್. ನಮಗೆ ಯಾರು ಸಹ ಬಾಯ್ ಫ್ರೆಂಡ್ ಕ್ರಶ್ ಆಗಿ ಯಾರು ಸಹ ಇಲ್ಲ. ಸೊ ಆಸ್ ಬೆಸ್ಟ್ ಫ್ರೆಂಡ್ಸ್, ಗುಡ್ ಫ್ರೆಂಡ್ಸ್, ಪ್ಯೂರ್ ಫ್ರೆಂಡ್ಸ್, ನಾವು ಜಸ್ಟ್ ರೋಸ್ ಅನ್ನು ಎಕ್ಸ್ಚೇಂಜ್ ಮಾಡ್ತೇವೆ. ನಾವು ಇಬ್ರು ಸಹ ಸ್ಟ್ರೈಟೇ, ಯಾರು ಸಹ ತಪ್ಪಾಗಿ ಅನ್ಕೋಬಹುದು. ನಾವು ಪ್ಲೀಸ್ ಯಾರು ಬೆಸ್ಟ್ ಫ್ರೆಂಡ್ಸ್. ಓಕೆ, ತಪ್ಪಾಗಿ ಅನ್ಕೋಬಹುದು. ಈಗ ಹುಡುಗಿಯರು ಸಹ ಒಂದು ಫ್ರೆಂಡ್ ಆಗಿದ್ರೆ ಅದನ್ನ ಎಲ್ಲರೂ ತಪ್ಪಾಗಿ ಅನ್ಕೋತಾರೆ. ಸೊ ನಾವಂತವ್ರಲ್ಲ, ನಾವಿಬ್ರು ಒಳ್ಳೆ ಫ್ರೆಂಡ್ಸ್. ಓಕೆ ಓಕೆ, ನಾವು ತುಂಬಾ ಜೆನ್ಯೂನ್ ಆಗಿ ಒಂದು ಒಳ್ಳೆ ಫ್ರೆಂಡ್ಶಿಪ್ ಅಲ್ಲಿ ರೋಸ್ ಅನ್ನು ಎಕ್ಸ್ಚೇಂಜ್ ಮಾಡ್ತೇವೆ. ಬಿಕಾಸ್ ನಮಗೆ ರೋಸ್ ಕೊಡ್ಲಿಕ್ಕೆ ಯಾರು ಸಹ ಇಲ್ಲ ಗೈಸ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಆ ಸಿಚುವೇಶನ್. ಓಕೆ, ಸೊ ಅವ್ರು ನಂಗೆ ಸೀಕ್ರೆಟ್ ಆಗಿ ರೋಸ್ ತಂದಿದ್ದಾರೆ. ನಂಗೆ ಸತ್ಯ ಗೊತ್ತಿಲ್ಲ ಅವ್ರು ರೋಸ್ ತಂದಿದ್ದು. ಸೊ ಬಟ್ ಇವರು ರೋಸ್ ತಗೊಂಡದ್ದು ನಂಗೆ ಗೊತ್ತಿತ್ತು, ಯಾಕೆಂದ್ರೆ ನನ್ನ ಮುಂದೆ ಅವ್ರು ತಗೊಂಡು. ಯಾ, ಸೊ ನಮ್ಗೆ ಇಬ್ರಿಗೂ ರೆಡ್ ರೋಸ್ ನಮ್ಮ ಸಿಗ್ಲಿಲ್ಲ. ಸೊ ಬಟ್ ದ ಥಿಂಗ್ ಇಸ್, ಅವರು ಬೇರೆ ಶಾಪ್ ಅಲ್ಲಿ ತಗೊಂಡ್ರು, ಅವ್ರು ಮಡಂತ್ಯಾರಲ್ಲಿ ತಗೊಂಡ್ರು, ನಾನು ಬೆಟ್ಟಂಗಡಿಯಲ್ಲಿ ತಗೊಂಡೆ. ಆದ್ರೆ ಸಹ ಇಬ್ರದ್ ರೋಸ್ ಕಲರ್ ಸಹ ಪಿಂಕೆ. ಸೊ ನನಗೆ ನಿಜ ಯಾರಿಗೊಂದು ಪ್ರಪೋಸ್ ಮಾಡೋ ತರ ಫೀಲ್ ಆಗ್ತುಂಟು. ಅಂದ್ರೆ ಸತ್ಯ ಆತರ ಅನ್ಕೋಬೇಡಿ. ಓಕೆ, ಸೊ ಇಷ್ಟವರೆಗೆ ನಾನು ಯಾರಿಗೂ ಸಹ ಈ ತರ ಒಂದು ಫ್ಲವರ್, ರಿಯಲಿ ನನ್ನ ಲೈಫ್ ಅಲ್ಲಿ ನನಗೆ ಫಸ್ಟ್ ಟೈಮ್ ಯಾರ ಫ್ಲವರ್ ಕೊಡುದು, ಅಂಡ್ ನಾನು ಯಾರಿಗ ಫಸ್ಟ್ ಟೈಮ್ ಫ್ಲವರ್ ಕೊಡುದು,
ಆಕ್ಚುಲಿ ನನಗೆ ಒಂದು ಡ್ರೀಮ್ ಇತ್ತು. ನನಗೆ ಬೇಡ ಅದು ಬೇಡ ಬಿಡಿ, ಇಟ್ಸ್ ಓಕೆ. ಓಕೆ, ನನಗೆ ಯಾರ ಫಸ್ಟ್ ಟೈಮ್ ಕೊಡೋದು, ನಾನು ಯಾರಿಗ ಫ್ಲವರ್ ಫಸ್ಟ್ ಟೈಮ್ ಕೊಡೋದು, ಇದೇ ಫಸ್ಟ್ ಟೈಮ್. ನಾನು ಫ್ಲವರ್ ಕೊಟ್ಟಿದ್ದೇನೆ, ಬಟ್ ನನಗೆ ಯಾರು ಇಷ್ಟ ಫ್ಲವರ್ ವಾಪಸ್ ಕೊಟ್ಟಿಲ್ಲ. ಅಂದ್ರೆ ಹುಡುಗಿಗೆ, ನನ್ನ ಫ್ರೆಂಡ್ಸಿಗೆ ಆಯ್ತಾ, ಹಣ ಕೊಡ್ತಾರೆ, ನಾನು ತಂದು ಕೊಡ್ತೇನೆ ಅಷ್ಟೇ, ಮತ್ತೇನಿಲ್ಲ. ಓಕೆ ಓಕೆ, ಸೊ ಓಕೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಬೇಬಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮೈ ಲವ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ವ್ಯಾಲೆಂಟೈನ್ಸ್ ಡೇ. My first Morning eyes, I could stare like watching stars. I could walk you by an hotel without a thought. You'd be mine. Love you all. Would Bye-bye. you mind if I took your